ಜಾತಿ ನಿಂದನೆ ಅತ್ಯಾಚಾರ ಆರೋಪದಡಿ ಜೈಲು ಶಿಕ್ಷೆ ಅನುಭವಿಸುತ್ತಿರುವ ಶಾಸಕ ಮುನಿರತ್ನಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಹಾಗೂ ಒಂದು ದೇಶ ಒಂದು ಚುನಾವಣೆ ಜಾರಿಗೆ ತರಲು ನಿರ್ಧರಿಸಿದ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಯಿತು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಡಿಜಿ ಸಾಗರ್ ಅವರ ನೇತೃತ್ವದಲ್ಲಿ ನಗರದ ಟೌನ್ ಹಾಲ್ ಆವರಣದಲ್ಲಿರುವ ಗಾಂಧಿ ಪ್ರತಿಮೆ ಎದುರು ಧರಣಿ ಸತ್ಯಾಗ್ರಹವನ್ನು ನಡೆಸಿದ ಡಿಎಸ್ಎಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಹಾಗಾಗಿ ಹೋರಾಟ ಅಂತಕ್ಕಂಥದ್ದು ಪ್ರತಿಯೊಬ್ಬರದ ಹಕ್ಕದು, ಪ್ರತಿಯೊಬ್ಬರದು ರೈಟ್ಸ್ ಅದು. ಅವರು ಹೋರಾಟ ಮಾಡೋದ್ರ ಮುಖಾಂತರ ಅವರಿಗೆ ಅವರು ಇವತ್ತು ನಿಜವಾಗಿ ಹೇಳಿರ್ತಕ್ಕಂಥದ್ದು ಇಂಡಿಯಾ ದೇಶವನ್ನು ಎದುರುಗಡೆ ಇಟ್ಕೊಂಡು ನಮ್ಮ ಸಂಘರ್ಷ ನಿರಂತರವಾಗಿ ಜಾರಿ ಇರಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಹೋರಾಟ ಕೇಂದ್ರ ಸರ್ಕಾರವು ಒಂದು ದೇಶ ಒಂದು ಚುನಾವಣೆ ನೀತಿ ಜಾರಿ ತರಲು ನಿರ್ಧರಿಸಿರುವುದು ಖಂಡನಾರ್ಹ. ಕೂಡಲೇ ಕೇಂದ್ರ ಸರ್ಕಾರ ತನ್ನ ನಿರ್ಧಾರವನ್ನ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದ್ದರು. ಇನ್ನು ಜಾತಿ ನಿಂದನೆ, ಜೀವ ಬೆದರಿಕೆ, ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದ ಆರೋಪವನ್ನು ಎದುರಿಸುತ್ತಿರುವ ಶಾಸಕ ಮುನಿರತ್ನ ಅವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಹೋರಾಟಗಾರರು ಒತ್ತಾಯವನ್ನ ಮಾಡಿದ್ರು. ಸಿಕ್ಕ ಮೇಲೆ ಮೀಸಲಾತಿ ಅವಶ್ಯಕತೆ ಇರೋದಿಲ್ಲೇನೋ ಅಂತಕ್ಕಂಥ ಮಾತು ಹೇಳಿದರೆ ಹೊರತು ರಾಹುಲ್ ಗಾಂಧಿ ಅವರು ಮೀಸಲಾತಿ ವಿರೋಧಿಗಳು ಅಲ್ಲ. ರಾಹುಲ್ ಗಾಂಧಿ ಅವರು ಮೀಸಲಾತಿ ವಿರೋಧ ಮಾತಾಡಿಲ್ಲ. ಇವರು ಕತ್ತಿ ಕಟ್ಟಿ ಸುಳ್ಳು ಹೇಳಿ ಇಡೀ ರಾಷ್ಟ್ರ ತುಂಬ ಎಲ್ಲ ಕಡೆಯೂ ಕೂಡ ಗುಲ್ಲು ಎಬ್ಬಿಸ್ತ ತಕ್ಷಣ, ಸುಳ್ಳು ಹೇಳಿದ ತಕ್ಷಣ ಅದು ಖರೆ ಆಗೋದಿಲ್ಲ. ಜನರಿಗೆ ಇವರು ವ್ಯವಧಾನ ಏನು, ಇವ್ರು ಏನು ಸ್ವಭಾವದವರು ಅಂತಕ್ಕಂಥದ್ದು ಇವತ್ತು ಮನವರಿಕೆ ಆಗಿದೆ. ಇವರು ಹೇಳಿದಂಗೆ ಕೇಳ್ತಕ್ಕಂಥ ಜನ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನಾವು ಮೀಸಲಾತಿ ಪರ ಇದ್ದಿರ್ತಕ್ಕಂಥ ರಾಹುಲ್ ಗಾಂಧಿ ಆಗಿರ್ಬೋದು, ಕಮ್ಯುನಿಸ್ಟರು ಆಗಿರ್ಬೋದು, ಮತ್ತು ಬೇರೆಯವರಾಗಿರ್ಬೋದು, BSP ಆಗಿರ್ಬೋದು, ಯಾರು ಮೀಸಲಾತಿ ಯಾರು ಬಡವರು ಪರ ಇರ್ತಾರೋ ಅವರೆಲ್ಲ ನಾವು ಒಂದು ಕಡೆ ಸೇರಬೇಕು. ಅವರಿಗೆಲ್ಲನೂ ಕೂಡ ನಾವು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅವರಿಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಅವರಿಗೆ ನಮ್ಮದು ಸಪೋರ್ಟ್ ಇರ್ತದೆ. ಅಂಥ ನಿಟ್ಟಿನಲ್ಲಿ ಇವತ್ತು ನಾವು ತಯಾರಾಗಬೇಕಾಗಿದೆ. ಇವತ್ತು ಗುಂಪುಗಳಾಗಿ ಇವತ್ತು ಕೇವಲ ಏನೋ ಮಾಡಿದ್ವಿ, ಏನೋ ಹೋಯಿತು, ಏನೋ ಒಂದಿಷ್ಟು ಪೇಪರ್ದ ಬಂತು ಅಥವಾ ಏನೋ ಒಂದಿಷ್ಟು ನಮಗೆ ಮಾಡಿರಿ ಅಂತ ಬೆಂಚ್ ಚಪ್ಪಿಸ್ರು ಅಂತಕ್ಕಂಥ ನೀತಿಯಲ್ಲ. ಇವತ್ತು ನಿರಂತರವಾಗಿ ನಿಜವಾಗಿ ಸಂವಿಧಾನ ಉಳಿಸ್ಕೋಬೇಕು. ನಾವು ಇವತ್ತು ಸಂವಿಧಾನವನ್ನು ಮೂಲಿಗೆ ತಳ್ಳಿ ತಮ್ಮ ಮನಸ್ಸೋ ವಿಚಾರವಾಗಿ ಅಧಿಕಾರ ನಡೆಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು ಮಾಡ್ತಾ ಇದ್ದಾರೆ. ಅವ್ರದ್ದೆಲ್ಲ ಇಂಥ ಕೆಟ್ಟ ನೀತಿಯನ್ನು ವಿರೋಧಿಸಿ ಮತ್ತು ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ನಾವು ಹೇಳಿರ್ತಕ್ಕಂಥ ಅಂಶಗಳಲ್ಲಿ ಒಂದು ಗಮನ ಹರಿಸಿ ಮತ್ತು ಅದರ ಜೊತೆಗೇ ಇದು ಎಲ್ಲನೂ ಕೂಡ ರಾಹುಲ್ ಗಾಂಧಿ ಮೇಲೆ ಮಾಡಿರ್ತಕ್ಕಂಥ ಆರೋಪವನ್ನು ಖಂಡಿಸಿ ಮತ್ತು ಮುನಿರತ್ನ ಅಂತಕ್ಕಂಥ ಒಬ್ಬ ಕ್ರಿಮಿನಲ್ಸ್ ಆಟಿಟ್ಯೂಡ್ ಇರ್ತಕ್ಕಂಥವ್ರು ಇವತ್ತು ದಲಿತರ ಬಗ್ಗೆ ಕೇವಲ ಮಾತಾಡಿ, ಮಹಿಳೆಯರ ಬಗ್ಗೆ ಕೇವಲವಾಗ ಮಾತಾಡಿ, ಒಕ್ಕಲಿಗೆ ಮತ್ತು ದಲಿತರ ಬಗ್ಗೆ ಕೇವಲವಾಗಿ ಮಾತಾಡಿ ಮತ್ತು ಇವತ್ತು ಹನಿ ಟ್ರ್ಯಾಪ್ ಮಾಡಿಸ್ತಾರೆ ಅಂತಕ್ಕಂಥ ಆರೋಪನ ಹೊತ್ಕೊಂಡು ಇವತ್ತು SITಯನ್ನು ಅವ್ರ ತನಿಖೆಗೆ ತಯಾರು ಮಾಡಿರ್ತಕ್ಕಂಥದ್ದನ್ನು ಇವತ್ತು ಫೇಸ್ ಮಾಡ್ತಕ್ಕಂಥ ಮುನಿರತ್ನ ಅವರು ಅವರ MLA ಸದಸ್ಯತೆಯನ್ನು ಮೊದಲು ರದ್ದುಪಡಿಸಬೇಕು. ಆನಂತರ ಅವರಿಗೆ ಕಠಿಣ ಶಿಕ್ಷೆ ಆಗುವಂಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ತನಿಖೆಯನ್ನು ಮಾಡಿ ಅವರಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅಂತೇಳಿ ನಾವು ಆಗ್ರಹಿಸಿ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ನಮ್ಮ DC ಆಫೀಸ್ ಎದುರುಗಡೆ ನಾವೇನಾದರೆ ಒಂದು ಅಹವಾಲು ಹೇಳ್ಕೋಬೇಕಾದ್ರೆ ಜಾಗನೇ ಇಲ್ಲ. ಹಾಗಾಗಿ ಇವತ್ತು ನಾವು ಇಲ್ಲಿಗೆ ಸ್ಥಳಾಂತರ ಆಗಬೇಕಾಗಿತ್ತು. ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಬಹುತೇಕವಾಗಿ ಅಲ್ಲಿ ಇವತ್ತು ನಡೀತಾ ಇದೆ. ಇವತ್ತು ನಾವು 3 ಗಂಟೆಗೆ ನಾವು ರಾಷ್ಟ್ರಪತಿಗಳಿಗೆ ಅಡ್ರೆಸ್ ಮಾಡಿರ್ತಕ್ಕಂಥ ಒಂದು ಮನವಿಯನ್ನು ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡರಾದ ಸುರೇಶ್ ಹಾದಿಮನಿ, ಕಾಂಗ್ರೆಸ್ ಮುಖಂಡ ಪವನ್ ಕುಮಾರ್ ವಳಕೇರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.